ಮಾತು ಮುಗಿದ ತಕ್ಷಣ ಮಾಸ್ತಿ ಎಲ್ಲಿ ಕೂತಾವ್ 80 ವರ್ಷ ಇರ್ಬೇಕು ಅವಾಗ. ಪುಟ 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 ಬೇಗ ಬೇಗ ನೋಡಿದ್ರು ಬಹಳ ಅವರು. ಚಕ್ಕ ಚಕ್ಕ ಬಂದ್ರು, ಕೈ ಹಿಡ್ಕೊಂಡ್ರು. ನೋಡಿ ಮೇಷ್ಟ್ರೆ, ನೀವು ಅಂಗುಲಿಮಾಲ್ ಕತೆ ಹೇಳಿದ್ರೆ ಚೆನ್ನಾಗಿದೆ ನೋಡಿ, ಪಾಲಿ ಭಾಷೆಯಲ್ಲಿ, ಕನ್ನಡದಲ್ಲಿ ಕೆಡಿಸ್ಬಿಟ್ಟಿದೀವಿ ಅದನ್ನ ನಾವು, ಚೆನ್ನಾಗಿಲ್ಲ, ಬರ್ಕೊಡಿ ನನಗೆ, ನೀವು ಪಬ್ಲಿಷ್ ಮಾಡ್ತೀನಿ ಅಂದ್ರು. ಅಂದ್ರೆ ಮಕ್ಕಳೇ ತಿಳ್ಕೋಬೇಕಾದದ್ದು, ನಾ ಹೇಳಿದ್ ಚೆನ್ನಾಗಿತ್ತು ಅಂತಲ್ಲ, ನಾ ಹೇಳಿದ್ರೊಳಗೆ ಒಳ್ಳೇದನ್ನ ಕಾಣುವಂತ ಸ್ವಭಾವ ಅವ್ರದಿತ್ತು. ದೊಡ್ಡ ಮನಸ್ಸದು. ನಾನ್ ಬಚ್ಚ, ಆದ್ರೆ ಅವ್ರು ನನ್ನ ಒಳ್ಳೇದಿದೆ ಅಂತ ಹೇಳಿ ಬರೆಸಿ ಪಬ್ಲಿಷ್ ಮಾಡಿದ್ರು. ಭಾವದಲ್ಲಿ ಪಬ್ಲಿಷ್ ಮಾಡಿದ್ರು ಅದನ್ನ ಕಥೆನ, ಅಂಗುಲಿಮಾಲ್ ಕಥೆ ನಾನು ಬರೆದದ್ದನ್ನ. ಎಷ್ಟು ದೊಡ್ಡವರು ಇರ್ತಾರೋ ಅಷ್ಟು ಮೃದುವಾಗಿರ್ತಾರೆ. ನಿಸರ್ಗದಿಂದ ಕಲಿಬೇಕು ಮಕ್ಕಳೇ ನಾವು. ಯಾವ ಗಿಡ ಎತ್ತರ ಆಗತ್ತೋ ಅದು ಬಾಗೋಕ್ ಶುರು ಆಗುತ್ತೆ. ಯಾವ ಟೊಂಗೆಯಲ್ಲಿ ಹೆಚ್ಚು ಹಣ್ಣು ಇರ್ತದೋ ಅದು ಜಾಸ್ತಿ ಬಾಗತ್ತೆ ಅಲ್ವಾ. ಹಣ್ಣು ಇಲ್ದಂತ ಅದು ನಿಂತ್ಕೊಂಡಿರುತ್ತೆ. ಹಾಗೇನೆ ಒಬ್ಬವ ಇದ್ದ, ತಾವು ಅಂತ ಕೇಳಿದ್ದೀರಾ ನೀವು? ತಾವೋಯಿಸಂ, ಲಾವೋತ್ಸು ಅಂತ ಮನುಷ್ಯ, ಚೈನಾದಲ್ಲಿ. ಆತ ಒಂದ್ ಬಹಳ ಚಂದ ಹೇಳ್ತಾನೆ, ನನ್ನ ಮನಸ್ಸಿಗೆ ಕೂತ್ಕೊಂಡ್ಬಿಟ್ಟಿದೆ ಅದು. ಅವ್ನು ಹೇಳ್ತಾನೆ, ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬೆಂಡ್. ಎಷ್ಟು ಚೆನ್ನಾಗಿದೆ, ವಿಚಿತ್ರ ಅದು. ಇಸ್ ಎ ಪ್ಯಾರಾಡಾಕ್ಸ್. ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬೆಂಡ್ ಅಂಡ್ ಟು ಬಿ ಎಂಟಿ, ಟು ಬಿ ಫುಲ್ ಮೀನ್ಸ್ ಟು ಬಿ ಎಂಟಿ ಅಂತ ಹೇಳೋದು ವಿಚಿತ್ರ ಅಲ್ವಾ. ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬೆಂಡ್ ಅಂದ್ರೇನು? ನಾವ್ ಅನ್ಕೋತೀವಿ ಗಟ್ಟಿ ಆಗಿದ್ರೆ ಹಿಂಗ್ ನಿಂತ್ಕೋಬೇಕು, ಎದೆ ತಟ್ಟಿ ನಿಂತ್ಕೋಬೇಕು. ಕೇಳಲ್ಲ, ನಾವು ಯಾರನ್ನೂ ಕೇಳಲ್ಲ, ಹಿಂಗ್ ಅಂದ್ಕೊಂತೀವಲ್ಲ, ಅದು ತಪ್ಪು. ಅವನು ಹೇಳ್ತಾನೆ, ನಿಸರ್ಗದಲ್ಲಿ ನೋಡಿ, ಕಾಡಲ್ಲಿ ಒಂದು ಜೋರ ಬಿರುಗಾಳಿ ಬರುತ್ತೆ, ಮರ ನಿಂತ್ಕೊಂಡಿದೆ, ನನಗೇನ್ ಮಾಡ್ತದೆ ಗಾಳಿ ನೋಡೇ ಬಿಡ ನಿಂತ್ಕೊಳ್ತದೆ, ಬೇರ್ ಸಮೇತ ಕಿತ್ಕೊಂಡ್ ಬರುತ್ತೆ. ಹುಲ್ಲಿಗೇನಾಗತ್ತೆ? ಹುಲ್ಲಿಗೇನು ಆಗಲ್ಲ, ಬುದ್ಧಿವಂತ ಹುಲ್ಲದು, ಬಾಕೊಂಡ್ಬಿಡುತ್ತೆ, ಮೇಲಿನ ಧೂಳು ಕೂಡ ಕೊಚ್ಕೊಂಡ ಸ್ವಚ್ಛ ಆಗತ್ತೆ ಅದು. ಅದಕ್ಕೆ ಹೇಳ್ತಾನೆ, ಗಟ್ಟಿ ಆಗೋದು ಅಂದ್ರೆ ಎದೆ ತಟ್ಕೊಂಡು ನಿಂತ್ಕೊಳ್ಳೋದಲ್ಲ, ದೊಡ್ಡದನ್ನ ಕಂಡಾಗ ಬಾಗುವಂತದ್ದು. ಅದನ್ನೇ ಗುಂಡಪ್ಪನವ್ರು ಹೇಳೋದು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು. ಹುಲ್ಲಾಗು ಬೆಟ್ಟದಡಿ. ಒಂದು ಬೆಟ್ಟ ಕಂಡಾಗ, ಅಂದ್ರೆ ನನಗಿಂತ ದೊಡ್ಡದಾದದ್ದು, ಮಹತ್ತಾದದ್ದು ಕಂಡಾಗ ಹುಲ್ಲಿನ ಹಾಗೆ ಬಾಗೋದನ್ನ ಕಲ್ಕೋಬೇಕು. ಗುಂಡಪ್ಪನಂತವ್ರ ಪಕ್ಕದಲ್ಲಿ ಕೂತ್ರೆ, ಹಿಮಾಲಯದ ಪಕ್ಕ ಕೂತಂಗೆ, ಸಣ್ಣ ಬೆಟ್ಟ ಅಲ್ಲ ಅದು. ಆವಾಗ ಅನಿಸ್ತು ನಾವೇನೂ ಕಲೀಲಿಲ್ಲ ಅನಿಸ್ತು. ಕಲಿಯೋದು ಬಹಳ ಇದೆ ಇನ್ನು. ಈ ನೋಡಿ, 43 ವರ್ಷ ಆಯ್ತು ಪಾಠ ಮಾಡ್ತಾ ಇದ್ದೀನಿ, ಇನ್ನ 27ನೇ ಅಕ್ಷರ ಸಿಕ್ಕಿಲ್ಲ ನನಗೆ ಇಂಗ್ಲಿಷ್ ಅಲ್ಲಿ. ಇರೋದೇ 26 ಅಲ್ವಾ? A to Z 26 ತಾನೆ, ಅದರಲ್ಲೇ ಸುತ್ತಾಡ್ತಾ ಇದ್ದೀನಿ, 27ನೇ ಅಕ್ಷರ ಉಡಿಸಿಲ್ಲ. ಅದಕ್ಕೆ ಒಂದು ಮಾತದೆ, ಅಕ್ಕಿಯೊಳಗ ಅನ್ನವನು ಮೊದಲಾರು ಕಂಡವನು, ಅಕ್ಕರೆಯ ಬರಹಕ್ಕೆ ಮೊದಲಿಗನದಾರು, ಲೆಕ್ಕ ಇಟ್ಟಿಲ್ಲ ಜಗ ತನ್ನ ಆದಿ ಬಂಧುಗಳ ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ. ಅಕ್ಕಿಯೊಳಗ ಅನ್ನವನು ಮೊದಲಾರು ಕಂಡವನು. ಯಾರ ಸೈಂಟಿಸ್ಟ್ ಹೆಸರು ಗೊತ್ತಿದೆ ನಿಮಗೆ? ಅಕ್ಕಿ ಬೇಯಿಸಿದ್ರೆ ಅನ್ನ ಆಗತ್ತೆ, ಅದರಿಂದ ಆರೋಗ್ಯಕ್ಕೆ ಒಳ್ಳೇದಾಗತ್ತೆ ಅಂತ ಯಾರು ಕಂಡಿಡ್ದವ್ರು? ಉಳಿದವ್ರು ಎಲ್ಲಾರ್ದು ಗೊತ್ತು ನಮಗೆ, ದೊಡ್ಡ ದೊಡ್ಡ ವಿಜ್ಞಾನಿಗಳು ಯಾರು, ಕಂಪ್ಯೂಟರ್ ಕಂಡು ಹಿಡಿದವ್ರು ಯಾರು, ಅದು ಮಾಡೋದೆಲ್ಲ ಗೊತ್ತು ನಮಗೆ. ಅಕ್ಕಿ ಬೇಯಿಸಿದ್ರೆ ಅನ್ನ ಆಗ್ತದೆ ಅಂತ ಕಂಡು ಹಿಡಿದವ್ರು ಯಾರು? ಗೊತ್ತೇ ಇಲ್ಲ, ನಮ್ಗೆ ಹೆಸರೇ ಗೊತ್ತಿಲ್ಲ. ಅವ್ರು ಯಾರು ಬರೆದಿರ್ಲಿಲ್ಲ. ಅಕ್ಷರ ರ ಹಿಂಗ್ ಬರಿಬೇಕು, ಎ ಹಿಂಗ್ ಬರಿಬೇಕು ಅಂತ ಕಲಿಸ್ಕೊಟ್ಟವ್ರ ಹೆಸರು ಗೊತ್ತಿದೆಯಾ ನಿಮಗೆ? ಇಲ್ಲಲ್ಲ. ಅನ್ನ, ಅಕ್ಷರ ನಮ್ಮ ಜೀವನದ ಆದಿ ಬಂಧುಗಳು, ಅದರಿಂದಾನೇ ಬದುಕ್ಬೇಕು ನಾವು. ಅದನ್ನ ಕಂಡು ಹಿಡಿದವ್ರ ಹೆಸರೇ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರವ್ರು, ಅಕ್ಕಿಯೊಳಗ ಅನ್ನವನು ಮೊದಲಾರು ಕಂಡವರು, ಅಕ್ಕರೆಯ ಬರಹಕ್ಕೆ ಮೊದಲಿಗನದಾರು, ಲೆಕ್ಕ ಇಟ್ಟಿಲ್ಲ ಜಗ ತನ್ನ ಆದಿ ಬಂಧುಗಳ. ಅವ್ರದೇ ಲೆಕ್ಕ ಇಟ್ಟಿಲ್ಲ, ನೀನ್ ಲೆಕ್ಕ ಇಡ್ತಾರೇನೋ, ಬಹಳ ಹಾರಾಡ್ಬೇಡ ಅಂತ. ಅದಕ್ಕೆ ಎಷ್ಟು ಗೊತ್ತಿದೆಯೋ ಅಷ್ಟು ಗೊತ್ತಿಲ್ಲ ಅಂತ ಇರ್ಬೇಕು, ಹಾಗೆ ಇರ್ಬೇಕು.